ಸೊ ಹೇಗೆ ನ್ಯಾವಿಗೇಟ್ ಮಾಡಬೇಕು ಇದೆಲ್ಲನೂ ಚಾಲೆಂಜಸ್ ಇದೆ. ಅದಕ್ಕೆ ಏನು ಮಾಡಬೇಕು, ನೀವು ಆದಷ್ಟು ಗ್ರೌಂಡೆಡ್ ಆಗಿರಬೇಕು, ನೀವು ಇಂಟೆಗ್ರಿಟಿ ಫಾಲೋ ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು, ಪರ್ಸನಲ್ ಆ್ಯಂಬಿಷನ್ ಮತ್ತು ಎಥಿಕ್ಸು ಅದೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ಸೊ ರೆಮಿಡೀಸ್ ಏನು? ಸೊ ನಿಮ್ಮದು ಪರ್ಸನಲ್ ಇಯರ್ ನಂಬರ್ 8. ಈ ವರ್ಷ ನಿಮ್ಮ ರೆಮಿಡೀಸ್ ಏನಂದರೆ ಇದು ಕಾರ್ಮಿಕ್ ಆಗಿದೆ ಮತ್ತು ತುಂಬ ಹೈ ಎಫರ್ಟ್ ಇಯರ್ ಇದು. ಸೊ ಫೋಕಸ್ ಮ್ಯಾನಿಫೆಸ್ಟಿಂಗು, ಪವರ್, ಫೈನಾನ್ಸಸ್ಸು, ಎನರ್ಜಿ ಇವೆಲ್ಲನೂ ಫೋಕಸ್ ಆಗಿರುತ್ತೆ, ಯಾಕಂದರೆ ಶನಿ ಅಲ್ವಾ ಅದಕ್ಕೆ. ಸೊ ರೆಮಿಡೀಸ್ ಏನಂತ ಹೇಳಿದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡೋದು ಅದನ್ನೆಲ್ಲ ಬಿಡಬೇಕು, ಎಥಿಕಲ್ ಬಿಹೇವಿಯರು ಅವೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಸೊ ಚಾರಿಟಿ ಮಾಡಿದ್ರೆ ತುಂಬ ಒಳ್ಳೆಯದು, ನೀಡಿ ಯಾರ್ಯಾರಿಗಿದೆ ಅವ್ರಿಗೆಲ್ಲ ಚಾರಿಟಿ ಮಾಡೋದು. ಸೊ ಇದೆಲ್ಲನೂ ಮಾಡಿದರೆ ನಿಮಗೆ ತುಂಬ ಈ ಚಾಲೆಂಜಸ್ ಎಲ್ಲ ನೀವು ಓವರ್ಕಮ್ ಮಾಡ್ಬೋದು. ಸೊ ಮೊದಲನೇದಾಗಿ ನೀವು ನಿಮ್ಮ ಎಂಪ್ಲಾಯೀಸ್, ಸ್ಟಾಫು, ಕ್ಲೀನರ್ಸು, ಡ್ರೈವರ್ಸ್ ಯಾರೇ ಆಗಲಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರು ಅವ್ರನ್ನೆಲ್ಲ ತುಂಬ ರೆಸ್ಪೆಕ್ಟಿಂದ ಅದು ಗೌರವ ಕೊಡಬೇಕು. ಅರೋಗೆನ್ಸಿಂದ, ರೂಡ್ನೆಸ್ಸಿಂದ ಬಿಹೇವ್ ಮಾಡಬಾರ್ದು. ಯಾಕಂದರೆ 8 ಕಾರ್ಮಿಕ್ ನಂಬರ್ ಆಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಹಾಗೆ ಡೊನೇಟ್ ಮಾಡಿ, ಮಸ್ಟರ್ಡ್ ಆಯಿಲ್ ಇರ್ಬೋದು ಅಥವಾ ಕರಿ ಎಳ್ಳು ಡೊನೇಟ್ ಮಾಡೋದು ತುಂಬ ಒಳ್ಳೆಯದು. ಹಾಗೆ ಇದರಲ್ಲಿ ಬಟ್ಟೆ, ಬ್ಲ್ಯಾಕ್ ಬಟ್ಟೆ ಯಾರಿಗೆ ಬೇಕು, ತುಂಬ ಲೇಬರ್ ಕ್ಲಾಸ್ ಇರೋರಿಗೆ, ಆಮೇಲೆ ಬೇಕಾದವ್ರಿಗೆ ಎಲ್ಲರಿಗೂ ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೆ ಶನಿವಾರ ನಾನ್ ವೆಜ್ ತಿನ್ನೋದನ್ನು ಅವಾಯ್ಡ್ ಮಾಡಿ, ಆಲ್ಕೋಹಾಲ್ ಕುಡಿಯೋದನ್ನ ಅವಾಯ್ಡ್ ಮಾಡಿ. ಸೊ ಹಾಗೆ ನಿಮಗೆ ಶನಿದೇವ್ರನ್ನ ಮೆಚ್ಚಿಸಬೇಕು ಅಂದರೆ ಅದನ್ನು ಆದರೆ ಫಾಸ್ಟಿಂಗ್ ಕೂಡ, ಉಪವಾಸ ಕೂಡ ಒಂದು ಹೊತ್ತು ಏನೋ ಉಪವಾಸ ಮಾಡಿದ್ರು ತುಂಬ ಒಳ್ಳೆಯದು. ಹಾಗೆ ರೆಸ್ಪೆಕ್ಟ್ ಕೊಡಿ ನಿಮ್ಮ ಅಥಾರಿಟಿ, ಬಾಸ್ಗಳಿಗೆ, ಆಮೇಲೆ ನಿಮ್ಮ ಇವ್ರಿಗೆ, ಅಪ್ಪ ಅಮ್ಮ, ಎಸ್ಪೆಷಲಿ ಅಮ್ಮನಿಗೆ. ಸೊ ಎಲ್ಲರಿಗೂ ನೀವು ರೆಸ್ಪೆಕ್ಟ್ ಕೊಡಿ, ಎಲ್ಡರ್ಸ್ಗೆ. ಆಮೇಲೆ ಹಾರ್ಡ್ ವರ್ಕ್ ಮಾಡಿ, ಇಂಟಿಗ್ರಿಟಿಯಿಂದ ಇರಿ. ಆನೆಸ್ಟ್ ಇದ್ದರೆ ತುಂಬಾ ಚೆನ್ನಾಗಿ ಲಕ್ಕು ಬರುತ್ತೆ. ಆನೆಸ್ಟಿಂದ ಮಾಡಿದ್ರೆ, ಆನೆಸ್ಟ್ ಎಫರ್ಟ್ ಹಾಕಿದ್ರೆ ನಿಮಗೆ ಲಕ್ ಅದಾಗೆ ಅದು ಬರುತ್ತೆ. ಹಾಗೆಯೇ ನೀವು ಸಿಂಬಾಲಿಕ್ಕಾಗಿ ಏನು ಮಾಡ್ಬೋದು ಅಂದರೆ ನೀರಿರೋ ಇದು ಕಲಶ ಇರ್ಬೋದು, ಕಲಶದಲ್ಲಿ ನೀರು ಹಾಕಿ ಇಡಿ ಒಂದು ಕಡೆ. ಇಲ್ಲಾಂದರೆ ಬ್ಲೂ ಕ್ರಿಸ್ಟಲ್ಸ್, ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಬ್ಲೂ ಕ್ರಿಸ್ಟಲ್ಸ್ ಹಾಕಿದ್ರು ಆಯಿತು, ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಬ್ಲೂ ಲೈಟ್ಸ್ ಹಾಕಿದ್ರು ಆಯಿತು. ಅದರಿಂದ ಏನಂತ ಬ್ಯಾಲೆನ್ಸ್ ಆಗುತ್ತೆ ಎನರ್ಜಿ. ಹಾಗೆ ಓವರ್ ವರ್ಕ್ ತುಂಬಾ ಎಕ್ಸಾಷನ್ ಆಗೋ ತನಕ, ಸುಸ್ತಾಗೋ ತನಕ ಕೆಲಸ ಮಾಡಬೇಡಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ರೆಸ್ಟ್ ತೊಗೊಳ್ಳಿ, ಸೆಲ್ಫ್ ಕೇರ್ ಮಾಡಿ. ಹಾಗೆ ಕೆಲಸನೂ ನೋಡಬೇಕು, ಎಲ್ಲ ಬ್ಯಾಲೆನ್ಸ್ ವರ್ಕ್ ಮತ್ತು ರಿಲೇಷನ್ಶಿಪ್ ಬ್ಯಾಲೆನ್ಸ್ ಮಾಡಿ ನಿಮ್ಮ ಹೆಲ್ತ್ನ ಮ್ಯಾನೇಜ್ ಮಾಡ್ಕೊಳ್ಳಿ. ಏನೇನು ಅವಾಯ್ಡ್ ಮಾಡಬೇಕು, ಶಾರ್ಟ್ಕಟ್ ತೊಗೊಳ್ಳೋದು, ಗ್ಯಾಮ್ಲಿಂಗ್ ಮಾಡೋದು, ಅನ್ಎಥಿಕಲ್ ಫೈನಾನ್ಷಿಯಲ್ ಪ್ರಾಕ್ಟೀಸಸ್ ಅದೆಲ್ಲ ಅವಾಯ್ಡ್ ಮಾಡಿ. ಸಬಾರ್ಡಿನೇಟ್ಸ್ಗೆ ಡಿಸ್ರೆಸ್ಪೆಕ್ಟ್ಫುಲ್ ಆಗಿರೋದನ್ನ ಅವಾಯ್ಡ್ ಮಾಡಿ. ಈ ವರ್ಷ 2026 ಕೀ ಫೋಕಸ್ ಏನಂತ ಹೇಳಿದ್ರೆ, ಇದು ಮೇಯ್ನಾಗಿ ನೀವು ಟೈಮು ಫೋಕಸ್ಸು ಎಲ್ಲಿಗೆ ಹಾಕ್ತಿರೋ ಅದು ಚೆನ್ನಾಗೇ ಆಗುತ್ತೆ. ಎಲ್ಲೆಲ್ಲಿ ನೀವು ಫೋಕಸ್ ಮಾಡ್ತಿರೋ, ಎಲ್ಲೆಲ್ಲಿ ಜಾಸ್ತಿ ಟೈಮ್ ಕೊಡ್ತೀರೋ ಅದೆಲ್ಲ ಗ್ರೋ ಆಗುತ್ತೆ. ಅದಕ್ಕೆ ನಿಮ್ಗೆ ಏನು ಬೇಕೋ ಅದನ್ನಷ್ಟೇ, ಅದಕ್ಕೆ ಕಡೆ ಜಾಸ್ತಿ ಎನರ್ಜಿ ಮತ್ತು ಇದನ್ನು ಫೋಕಸ್ ಮಾಡಿ. ಹಾಗೆ ನಿಮ್ಮ ಆ್ಯಕ್ಷನ್ಸ್ ಏನಿದೆಯಲ್ಲ, ನಿಮ್ಮ ಲಾಂಗ್ ಟರ್ಮ್ ಗೋಲ್ಸ್ಗೆ ಅಲೈನ್ ಮಾಡಿ ಆ್ಯಕ್ಷನ್ಸ್ ತೊಗೊಳ್ಳಿ, ನಿಮಗೆ ಸಕ್ಸಸ್ ಸಿಕ್ಕತ್ತೆ.